ಬ್ರಿಜೇಶ್ ಸರ್, ಇವಾಗ ಕರ್ನಾಟಕದ ವಿಚಾರವನ್ನೇ ಮತ್ತೆ ಪ್ರಸ್ತಾಪ ಮಾಡ್ತಾ, ನಮಗ್ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೇನೆ 2ನೇ ಅತ್ಯಂತ ಶುಷ್ಕ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಣ ರಾಜ್ಯ ಅಂತಂದ್ರೆ ಕರ್ನಾಟಕ. ಹೀಗಿರುವಾಗ ಈ ಜಲಾಶಯಗಳು ಅಥವಾ ನೀರಾವರಿಗೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳು ಅತ್ಯಂತ ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತೆ ಮಳೆ ಹೆಚ್ಚು ಬಂದಾಗ ನೀರನ್ನ ಸಂಗ್ರಹ ಮಾಡಿಟ್ಕೊಳ್ಳಿಕ್ಕೆ. ಬಟ್ ಇದು ಪೊಲಿಟಿಕಲ್ ಟರ್ನ್ ಅನ್ನ ಪಡೆದುಕೊಂಡಿರೋ ಕಾರಣಕ್ಕೋ ಅಥವಾ ರಾಜ್ಯ ಕೇಂದ್ರ ಸರ್ಕಾರಗಳ ನಡುವಿನ ಸಮನ್ವಯತೆ ಕೊರತೆನೋ, ಅಂತಾರಾಜ್ಯ ವಿವಾದ ಪಡ್ಕೊಂಡಿರೋದಕ್ಕೋ ನೀವು ನೋಡ್ತಾ ಹೋಗಿ ಮೇಕೆದಾಟು ಅಂದ್ರೆ ಪಾಲಿಟಿಕ್ಸ್ ಬಂದ್ಬಿಡುತ್ತೆ, ಮಹದಾಯಿ ಅಂದ್ರೆ ಕೇಂದ್ರ ರಾಜ್ಯ ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲ ಅಂತ ಆಗುತ್ತೆ, ನೀವು ಟಿ.ಬಿ. ಡ್ಯಾಮ್ ಅಂತ ಅಂದ್ರೂ ಕೂಡ ಇದು 3 ರಾಜ್ಯಗಳ ಸಮಸ್ಯೆ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಹೀಗೆ ಸಮಸ್ಯೆಗಳೇ ಆಗ್ಬಿಟ್ರೆ ಪರಿಹಾರವನ್ನು ಹುಡುಕೋ ಕಾರ್ಯ ಯಾವಾಗ, ಇನ್ನೆಷ್ಟು ವರ್ಷ ವಿಳಂಬ ಅಂತ? ನೋಡಿ ಸ್ಮಿತಾ, ನಾವು ಹೇಳಿ ಕೇಳಿ ಫಾಲೋ ಮಾಡುವಂಥದ್ದು ಯಾವ ಸಿಸ್ಟಮ್ ಅಂತ ಹೇಳಿದ್ರೆ ಅಮೆರಿಕಾ ಸಿಸ್ಟಮ್. ಅಮೆರಿಕಾದಲ್ಲೂ ಕೂಡ ನೀವು ರಾಜ್ಯಗಳ ಮಧ್ಯೆ ವ್ಯಾಜ್ಯಗಳಿರ್ತವೆ, ಆ ವ್ಯಾಜ್ಯಗಳನ್ನ ಸುಪ್ರೀಂ ಕೋರ್ಟ್, ಅಲ್ಲಿನ ಸುಪ್ರೀಂ ಕೋರ್ಟ್ ಅದನ್ನ ತೀರ್ಮಾನ ಮಾಡುತ್ತೆ. ಅದೇ ರೀತಿಯಲ್ಲಿ ನಾವು ಹೇಳಿ ಕೇಳಿ ನಾವು ಮಾಡಿರುವಂತದ್ದು ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್, ಅದು ಆರ್ಟಿಕಲ್ 262 ಆಫ್ ದ ಕಾನ್ಸ್ಟಿಟ್ಯೂಷನ್ ಮೂಲಕ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್. ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 3ದಲ್ಲಿ ಒಂದು ಕಂಪ್ಲೇಂಟ್ ಫೈಲ್ ಆಗುತ್ತೆ, ಒಂದು ಸ್ಟೇಟ್ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಕೇಳ್ಕೊಳ್ಳುತ್ತೆ, ನೀವೊಂದು ನ್ಯಾಯಾಧಿಕರಣದ ರಚನೆ ಮಾಡಿ, ಆ ನ್ಯಾಯಾಧಿಕರಣ ಇದ್ರ ಬಗ್ಗೆ ವಿಚಾರ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ಕೊಡ್ಲಿ ಅನ್ನೋಂಥದ್ದು. ಮತ್ತೆ ನೀವು ಯಾವುದೇ ಒಂದು ವ್ಯಾಜ್ಯ, ಇವಾಗ ಈ ಅಂತರ್ ರಾಜ್ಯ ವ್ಯಾಜ್ಯ ಅಲ್ಲ, ಬಟ್ ಎಂಥದೇ ವ್ಯಾಜ್ಯ ಇದ್ರೂ ಕೂಡ ಅದರಲ್ಲಿ ಸಮಯ ಹಿಡಿಯುತ್ತೆ. ಸೊ ಆ ಸಮಯ ಹಿಡಿಯೋ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲವೂ ವಿಚಾರಗಳು ಬರ್ತವೆ. ಇವಾಗ ಕಾವೇರಿದಲ್ಲಿ ಕ್ಯಾಪ್ಟನ್ ರಾಜಾರಾವ್ ಅವ್ರಿಗೂ ಗೊತ್ತು, ತಿಮ್ಮೇಗೌಡರಿಗೂ ಗೊತ್ತು, ಸುಮಾರು 1990ಯಲ್ಲಿ ಶುರು ಆಗಿದ್ದು 2007ರವರೆಗೂ ನಮ್ಮ 5-2 ರಿಪೋರ್ಟ್ ಬಂದಿರಲಿಲ್ಲ. 2007ಕ್ಕೆ ನಮ್ಮ 5-2 ರಿಪೋರ್ಟ್ ಬಂತು. ಇವಾಗ ತಾನೇ ನಾವು ರಾಜಾರಾವ್ ಅವ್ರ ಜೊತೆ ಮಾತಾಡ್ತಿದ್ದಾಗ 5-3 ಯಾಕೆ ಹೋಗ್ಲಿಲ್ಲ ಅಂತ ಕೇಳುವಂತ ಪ್ರಶ್ನೆ ಬಂತು. ಅದು 5-3 ಸೆಕೆಂಡ್ ರೌಂಡ್, ಅಂದ್ರೆ ಫಸ್ಟ್ ರೌಂಡ್ ಇಸ್ 5-2, ಸೆಕೆಂಡ್ ರೌಂಡ್ 5-3 ಬರುತ್ತೆ. ಆ 5-3 ಆಗಿದ್ರೆ ಒಂದು 4-5 ವರ್ಷ ಆಗಿರುವಂತದ್ದು. ಸೊ ಇದ್ರಲ್ಲಿ ಏನಾಗುತ್ತೆ, ಯಾವಾಗ ನೀವು ಫಸ್ಟ್ ಇವಾಗ ತಿಮ್ಮೇಗೌಡರು ಹೇಳಿದಾಗೆ 24ರಲ್ಲಿ ಮೊದಲನೇ ಅಗ್ರಿಮೆಂಟ್ ಆಗುತ್ತೆ, ಅದಕ್ಕಿಂತ ಮೊದಲೇ ಡಿಸ್ಪ್ಯೂಟ್ ಇದೆ. ಕಾವೇರಿದಲ್ಲಿ ತಮಿಳ್ನಾಡಿಗೂ ಮತ್ತೆ ಅಂದ್ರೆ ಆಗಿನ ಮಡ್ರಾಸ್ಗೂ ಈ ಮೈಸೂರಿಗೂ ಹಾಗೆ ವ್ಯಾಜ್ಯ ಇತ್ತು, ಅದಕ್ಕೆ ಮೊದಲೇ ವ್ಯಾಜ್ಯ ಇತ್ತು. ಅಂದ್ರೆ ಫಸ್ಟ್ ಅಗ್ರಿಮೆಂಟ್ ಈಸ್ ಇನ್ ದ 19th century, 1880 ಅಲ್ಲ, ಫಸ್ಟ್ ಅಗ್ರಿಮೆಂಟ್ 1892 ಅಗ್ರಿಮೆಂಟ್. ಸೊ ಹಾಗಿದ್ದಾಗ ನಿಮ್ಗೇನಾಗುತ್ತೆ, ಈ ವ್ಯಾಜ್ಯಗಳು ಜ್ವಲಂತವಾಗಿದೆ, ಬಟ್ ಇದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಆ ಬ್ಯಾಕ್ ಗ್ರೌಂಡ್ ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಇವಾಗ ಹೊಸದಾಗಿ ಶುರುವಾಗಿರುವಂತ ವ್ಯಾಜ್ಯ ಅಲ್ಲ ಇದು. ಇದು ಯಾವಾಗ್ಲೂ ಕೂಡ ನೀವು ದೇಶ ವಿದೇಶಗಳಲ್ಲಿ ನೋಡಿದಾಗ್ಲೂ ಕೂಡ ನಿಮ್ಗೇನಾಗುತ್ತೆ, ಅಪ್ಪರ್ ರೈಪೇರಿಯನ್ ಮತ್ತೆ ಲೋವರ್ ರೈಪೇರಿಯನ್. ಅಂದ್ರೆ ಮೇಲಿರುವಂತ ರಾಜ್ಯ, ನೀರು ಫ್ಲೋ ಎಲ್ಲಿ ಬರುತ್ತೆ ಅದು ಮೇಲಿರುವಂತ ರಾಜ್ಯ, ಮತ್ತೆ ಕೆಳಗಡೆ ಇರುವಂತ ರಾಜ್ಯ. ಯಾವಾಗ್ಲೂ ಕೂಡ ನೀವು ಕ್ಯಾನ್ಸಸ್ ವರ್ಸಸ್ ಕೊಲರಾಡೋ ತಗೊಳ್ಳಿ, ಯೂಫ್ರೆಟಿಸ್ ನದಿ ತಗೊಳ್ಳಿ, ಟೈಗ್ರಿಸ್ ನದಿ ತಗೊಳ್ಳಿ, ಅಥವಾ ನೈಲ್ ನದಿ ತಗೊಳ್ಳಿ, ಯಾವಾಗ್ಲೂ ಕೂಡ ವ್ಯಾಜ್ಯ ಇರುವಂತದ್ದು ಮೇಲೆ ಇರುವಂತ ಇವ್ರಿಗೆ ರಾಜ್ಯಕ್ಕೆ ಮತ್ತೆ ಕೆಳಗಡೆ ಇರುವಂತ ರಾಜ್ಯಕ್ಕೆ ಯಾವಾಗ್ಲೂ ಕೂಡ. ಸೊ ಆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಸೊ ಇವಾಗ ಹೇಳಿ ಕೇಳಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಸೆಟಲ್ಮೆಂಟ್ ಎಲ್ಲಾಗಿದೆ, ತಮಿಳ್ನಾಡಲ್ಲಾಗಿದೆ. ಸೊ ದೇ ಆರ್ ದ ಓಲ್ಡ್ ಯೂಸರ್ಸ್ ಯಾವಾಗ್ಲೂ ಒಂದಷ್ಟು ಪ್ರಾಮುಖ್ಯತೆ ಇರುತ್ತೆ. ಸೊ ನಾವು ಎಚ್ಚೆತ್ಕೊಂಡಿದ್ದೆ 24ರಲ್ಲಿ, 24ರಿಂದ 74ರವರೆಗೂ ನಮ್ಮ ಅಗ್ರಿಮೆಂಟ್ ಇತ್ತು. 74ರಲ್ಲಿ ನಾವು ಎಚ್ಚರಿಕೆ ವಹಿಸಲಿಲ್ಲ. ಅದಾದ್ಮೇಲೆ ಫ್ರಮ್ 74 till 1990 ನಾವು ಇದು ನ್ಯಾಯಾಧಿಕರಣ ಆಗ್ಬೇಕು ಅಂತ ಕೇಳಲಿಲ್ಲ. ಸೊ ಈ ರೀತಿಯಲ್ಲಿ ಒಂದು ನಡ್ಕೊಂಡು ಬಂದಿದೆ. ಬಟ್ ಒಂದು ವಿಚಾರ ನಾವೆಲ್ಲ ತಿಳ್ಕೊಬೇಕಾಗುತ್ತೆ, 1990ಲಿ ನ್ಯಾಯಾಧಿಕರಣ ಶುರು ಆಗುತ್ತೆ, ಮತ್ತೆ ಆಲ್ಮೋಸ್ಟ್ ಇನ್ಸ್ಟೆಂಟ್ಲಿ 91ನಲ್ಲಿ ನಮ್ಮ ಫಸ್ಟ್ ಇದು ಬರುತ್ತೆ, ಇಂಟ್ರಿಮ್ ಆರ್ಡರ್. ಅದ್ರ ಮೂಲಕ ನಾವು 205 TMC ಹರಿಸಬೇಕಾಗಿತ್ತು ತಮಿಳ್ನಾಡಿಗೆ, 205 TMC. ಅದು ಅದೇ ಸೇಮ್ ನೀವು ಇದಕ್ಕೆ ಬರೋವರೆಗೂ 2007 ಬರೋವರೆಗೂ ಅದು 192 ಆಗಿತ್ತು. ಅಂದ್ರೆ 205ರಿಂದ ಒಂದಷ್ಟು ಇಳಿಕೆ ಆಗಿದೆ. ಅಂದ್ರೆ ನಾವು ತಮಿಳ್ನಾಡಿಗೆ ವಾರ್ಷಿಕವಾಗಿ ಎಷ್ಟು ನೀರು ಹರಿಸಬೇಕಾಗಿದೆ ಅದು ಸ್ವಲ್ಪ ಇಳಿಕೆ ಆಗಿದೆ. ಸರಿ, 205ರಿಂದ 192. ಅದೇ ಸುಪ್ರೀಂ ಕೋರ್ಟ್ ಬಂದಾಗ 178 ಆಯ್ತು. ಅಂದ್ರೆ ಕ್ರಮೇಣ ನಮ್ ಕೇಸ್ ಇಂಪ್ರೂವ್ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.